ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರ ಮಧ್ಯೆ ಈ ಮೆಗಾ ಮಾರ್ಕೆಟಿನ ಭೂಮಿ ಪೂಜಾ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದ್ದೀವಿ. ಡಾಕ್ಟರ್ ಶಾಂತಿವೀರ್ ಮನಗೂಳಿ ಅವರು ಹೇಳಿದ ಹಾಗೆ ಬಹುಕಾಲದಿಂದ ಈ ಒಂದು ಆಸ್ತಿ ಕಂದಾಯ ಇಲಾಖೆ ಹೆಸರಿನಲ್ಲಿತ್ತು. ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಈ ಒಂದು ಜಾಗೆಯನ್ನು ಇವತ್ತು ಸದ್ಬಳಕೆ ಮಾಡ್ಕೋಬೇಕು, ಈ ಜಾಗೆಯಿಂದ ಪುರಸಭೆಗೆ ಶಾಶ್ವತವಾದ ಒಂದು ಆದಾಯವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಹೆಸರಿನಲ್ಲಿರುವಂಥ ಈ ಜಾಗೆಯನ್ನು ಪುರಸಭೆಗೆ ಹಸ್ತಾಂತರ ಮಾಡಿ ಇವತ್ತು 1 ಎಕರೆ 14 ಗುಂಟೆ ಈ ಒಂದು ಜಮೀನಿನಲ್ಲಿ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸಿದೆ. ಏನು ಮನವಿ ಸಲ್ಲಿಸಿದ್ದೆ ಅಂತಂದರೆ 1 ಎಕರೆ 14 ಗುಂಟೆ ಈ ಜಮೀನಿನಲ್ಲಿ ಸಿಂದಗಿ ನಗರ ಅಂದರೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ಈ ನಗರವನ್ನು ಅಭಿವೃದ್ಧಿ ಪಡಿಸಬೇಕು. ಇಲ್ಲಿರುವಂಥ ಸಣ್ಣ ಸಣ್ಣ ವ್ಯಾಪಾರಸ್ಥರಿರ್ಬೋದು, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿರ್ಬೋದು, ಆ ಎಲ್ಲ ವ್ಯಾಪಾರಸ್ಥರಿಗೆ ಇವತ್ತು ಪುರಸಭೆಯಿಂದ ಮಳಿಗೆ ನಿರ್ಮಾಣ ಮಾಡಿ ಅವರ ವ್ಯಾಪಾರದಲ್ಲಿ ವೃದ್ಧೀಕರಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಪೌರಾಡಳಿತ ಸಚಿವರಾದ ಸನ್ಮಾನ್ಯ ರಹೀಂ ಖಾನ್ ಅವರು, ಅದೇ ರೀತಿ ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಭೈರತಿ ಸುರೇಶ್ ಅವರು, ನಾವು ಒಟ್ಟಾರೆಯಾಗಿ 27 ಕೋಟಿ 68 ಲಕ್ಷ ರೂಪಾಯಿ ಈ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಮೊದಲೇ ಹಂತದ ಕಾಮಗಾರಿಗಾಗಿ ಈಗ 5 ಕೋಟಿ ರೂಪಾಯಿಯನ್ನು ಇವತ್ತು ಬಿಡುಗಡೆ ಮಾಡ್ಯಾರ. ನಿಮ್ಮೆಲ್ಲರ ಪರವಾಗಿ, ಸಿಂದಗಿ ಮಹಾಜನತೆಯ ಪರವಾಗಿ ಮತ್ತು ಪುರಸಭೆಯ ಎಲ್ಲ ಆಡಳಿತ ಮಂಡಳಿ ಪರವಾಗಿ ನಮ್ಮ ಸರ್ಕಾರಕ್ಕೆ ನಾನು ಹೃದಯ ತುಂಬಿ ಇವತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ದಿನನಿತ್ಯ ಮಾತಾಡ್ತಾರೆ, ಗ್ಯಾರಂಟಿಗಳಿಂದ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ದುಡ್ಡಿಲ್ಲ, ರಸ್ತೆಗಳ ಮಾಡ್ಲಿಕ್ಕೆ ದುಡ್ಡಿಲ್ಲ, ಬೇರೆ ಬೇರೆ ಕಾಮಗಾರಿಗಳ ಮಾಡಲಿಕ್ಕೆ ದುಡ್ಡಿಲ್ಲ ಅಂತೇಳಿ ದಿನನಿತ್ಯ ಇವತ್ತು ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ನಮ್ಮ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಳೆದ ಮಾರ್ಚ್ನಲ್ಲಿ 4,900 ಕೋಟಿ ರೂಪಾಯಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ರು. ಆ ಬಜೆಟ್ಟಿನಲ್ಲಿ ಗ್ಯಾರಂಟಿಗಳಿಗಾಗಿ 53,800 ಕೋಟಿ ರೂಪಾಯಿ ಮೀಸಲಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬರುವಂಥ 224 ಕ್ಷೇತ್ರಗಳ ಅಭಿವೃದ್ಧಿ ಪಡಿಸಬೇಕು, ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡಬೇಕನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಮತಕ್ಷೇತ್ರದ ಬಗ್ಗೆ ಮಾತಾಡೋದಿಲ್ಲ, ಸಿಂದಗಿ ಮತಕ್ಷೇತ್ರಕ್ಕೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಂಥ ಕೀರ್ತಿ ಯಾರಿಗಾರು ಸಲ್ತಿತ್ತಂದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ಪುರಸಭೆ 1971ರಲ್ಲಿ ಪ್ರಾರಂಭ ಆಯಿತು. ಮೊನ್ನೆ ಕೇವಲ 1 ತಿಂಗಳ ಹಿಂದೆ ಇದು ನಗರಸಭೆಯಾಗಿ ಘೋಷಣೆ ಆಗೈತಿ. ನಗರಸಭೆ ಘೋಷಣೆ ಆದ ನಂತರ ಈ ಒಂದು ಪಟ್ಟಣವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನೊಂದು ಕನಸು. ಆ ನಿಟ್ಟಿನಲ್ಲಿ ಇವತ್ತು 27 ಕೋಟಿ 68 ಲಕ್ಷ ರೂಪಾಯಿ ವೆಚ್ಚದ ಈ ಪ್ರಸ್ತಾವನೆ ಈಗ ಮೊದಲೇ ಹಂತದ ಕಾಮಗಾರಿಗಾಗಿ ನಾವು 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಇವತ್ತು ಬೇಸ್ಮೆಂಟ್ನಲ್ಲಿ ಇವತ್ತು 16 ಮಳಿಗೆಗಳು, ಮೊದಲೇ ಹಂತದಲ್ಲಿ 14 ಮಳಿಗೆಗಳು, ಈ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 30 ಮಳಿಗೆಗಳು ಈಗ ನಿರ್ಮಾಣ ಆಗ್ತಾವೆ. ತದನಂತರ ಒಟ್ಟಾರೆಯಾಗಿ 132 ಮಳಿಗೆಗಳು ಇಲ್ಲಿ ನಿರ್ಮಾಣ ಆಗುವುದು ಈ 27 ಕೋಟಿ 68 ಲಕ್ಷ ರೂಪಾಯಿದಲ್ಲಿ. ಬರೀ ಇದೊಂದು 5 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನಾವು ಸುಮ್ಮ ಕುಂದ್ರದಿಲ್ಲ, ಇದಕ್ಕೆ ನಾಳೆನೇ ಕಾಲಮ್ ನಿಂದಿಸಿದ್ರೆ ನಾವು ಮತ್ತೆ ಬೆನ್ನು ಹತ್ತಿ ಇನ್ನೊಂದು 10 ಕೋಟಿ ರೂಪಾಯಿ ಕೇವಲ 1 ತಿಂಗಳು 2 ತಿಂಗಳಲ್ಲಿ ಇವತ್ತು ಮಂಜೂರು ಮಾಡಿಸಿ ಒಟ್ಟಾರೆಯಾಗಿ ಇವತ್ತು ನನ್ನ ಒಂದು ಅಧಿಕಾರದ ಕಾಲಾವಧಿಯಲ್ಲಿ ಈ ಮೆಗಾ ಮಾರ್ಕೆಟನ್ನು ಒಂದು ಅದ್ಭುತವಾಗಿ ಇವತ್ತು ನಮ್ಮ ಎಲ್ಲರ ಕಲ್ಪನೆಗೆ ಮೀರಿ ಈ ಒಂದು ಕಟ್ಟಡ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನೊಂದು ಇಚ್ಛಾಶಕ್ತಿ. ಯಾಕಂತಂದ್ರೆ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಇವತ್ತು ಸಿಂದಗಿ ನಗರದ. ಇವತ್ತು ವ್ಯಾಪಾರದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತು ಎತ್ತರಕ್ಕೆ ಬೆಳೀತಿರುವಂಥ ಸಿಂದಗಿ ಇವತ್ತು ನಗರವನ್ನು ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನಮ್ಮ ಎಲ್ಲರ ಒಂದು ಇಚ್ಛಾಶಕ್ತಿ. ಆ ನಿಟ್ಟಿನಲ್ಲಿ ಇವತ್ತು ಈ ಜಾಗೆ ಇವತ್ತು ಸ್ವಚ್ಛ ಮಾಡುವ ಸಂದರ್ಭದಲ್ಲಿ ಕಳೆದ 30-40 ವರ್ಷಗಳಿಂದ ಇಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಉದ್ಯೋಗ ಮಾಡ್ಕೋತಿರುವಂಥ ಇವತ್ತು ವ್ಯಾಪಾರಸ್ಥರಿಗೆ ಅಂಗಡಿಗಳನ್ನು ನಾವು ತೆರವುಗೊಳಿಸಿದ್ದೀವಿ. ನಾವೊಂದು ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ, 30-40 ವರ್ಷಗಳಿಂದ ಇಲ್ಲಿ ಯಾರು ಸಣ್ಣ ಸಣ್ಣ ಉದ್ಯೋಗ ಮಾಡ್ಕೋತೇನಿದ್ರು ಅವರಿಗೆ ಇಲ್ಲೇ ಇದೇ ಒಂದು ಮಳಿಗೆಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಮಳಿಗೆಗಳನ್ನು ಕೊಡುವಂಥ ಕೆಲಸ ಸಹಿತ ಇವತ್ತು ಅಧ್ಯಕ್ಷರು ನಾವು ಗೌರವಾನ್ವಿತ ಸದಸ್ಯರು ಕೂಡ್ಕೊಂಡು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು
ಈ ಮೆಗಾ ಮಾರ್ಕೆಟ್ ಈಗ ಕೆಲಸ ಸಹಿತ ಪ್ರಾರಂಭ ಆಗೈತಿ. ಮುಂದಿನ ದಿನಮಾನಗಳಲ್ಲಿ ಈ ಕೆಲಸಕ್ಕೆ ಹೆಚ್ಚಿನ ವೇಗ ಕೊಟ್ಟು ಇವತ್ತು ಆದಷ್ಟು ಬೇಗನೆ ಈ ಕಟ್ಟಡ ನಿರ್ಮಾಣ ಮಾಡಿಕೊಡೋ ನಿಟ್ಟಿನಲ್ಲಿ ಎಲ್ಲ ಪುರಸಭೆಯ ಗೌರವಾನ್ವಿತ ಸದಸ್ಯರ ಸಹಕಾರದೊಂದಿಗೆ ಈ ಕಾರ್ಯ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸಿಂದಗಿ ನಗರದ ಇವತ್ತು ರಸ್ತೆಗಳು ಇವತ್ತು ಒಂದು 2-3 ಪ್ರಮುಖವಾದ ರಸ್ತೆಗಳು ಹದಗೆಟ್ಟವು. ಇವತ್ತು ಈಗಾಗಲೇ ಚಿಕ್ಕಸಿಂದಗಿ ಬೈಪಾಸ್ನಿಂದ ಇವತ್ತು ನಮ್ಮ ಶಾಪುರ್ ರೋಡ್ ಪೆಟ್ರೋಲ್ ಪಂಪ್ವರೆಗೆ 4 ಕೋಟಿ 60 ಲಕ್ಷ ರೂಪಾಯಿ ವೆಚ್ಚದ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಾನು ಸಲ್ಲಿಸಿದ್ದೀನಿ. ಡಿಸೆಂಬರ್ ಒಳಗಾಗಿ ಇವತ್ತು ಚಿಕ್ಕಸಿಂದಗಿ ಬೈಪಾಸ್ನಿಂದ ಇವತ್ತು ಶಾಪುರ್ ರೋಡ್ ಪೆಟ್ರೋಲ್ ಪಂಪ್ವರೆಗೆ ಇವತ್ತು ಸುಸಜ್ಜಿತವಾದ 9 ಮೀಟರ್ ರಸ್ತೆ ಸಹಿತ ನಾನು ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಗಾಂಧಿ ಸರ್ಕಲ್ನಿಂದ ಇವತ್ತು ಹೊಸದಾಗಿ ಏನು ಮಿನಿ ವಿಧಾನಸೌಧ ಪ್ರಾರಂಭ ಆಗೈತಿ ಅಲ್ಲಿವರೆಗೆ, ಅದ್ರ ಜೊತೆಗೆ 27 ಕೋಟಿ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಂದಗಿ ನಗರದ 32 ಕಿಲೋಮೀಟರ್ CC ರಸ್ತೆ ಈಗಾಗಲೇ ಟೆಂಡರ್ ಹಂತದಾಗೈತಿ.